ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಮ್ಮ ಹುಬ್ಬಳ್ಳಿ ಕಿಮ್ಸ್ ಒಳಗಡೆ ಗುತ್ತಿಗೆ ಆಧಾರದ ಮೇಲೆ ಒಂದಷ್ಟು ಪ್ಯಾರಾಮೆಡಿಕಲ್ ಹುದ್ದೆಗಳನ್ನು ಕರೆದಾರೆ ರೀ. ಅದರ ಬಗ್ಗೆ ನಾನು ಸ್ವಲ್ಪ ತಡವಾಗಿ ನಿಮಗೆ ಮಾಹಿತಿನ ಕೊಡ್ತಾ ಇದ್ದೇನೆ, ಬಟ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿರಿ, ನಮ್ಮ ಕಿಮ್ಸ್ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ ಹುಬ್ಬಳ್ಳಿ ಕಿಮ್ಸ್. ಓಕೆ, ಈ ಕಿಮ್ಸಲ್ಲಿ ಒಂದಷ್ಟು ಹುದ್ದೆಗಳನ್ನು, ಫಾರ್ಮಸಿಸ್ಟ್ ಹುದ್ದೆ ಇರ್ಬೋದು ಮತ್ತು ಪ್ಯಾರಾಮೆಡಿಕಲ್ ಹುದ್ದೆಗಳನ್ನು ಇಲ್ಲಿ ನೋಟಿಫಿಕೇಷನ್ ಇಶ್ಯೂ ಮಾಡಿದ್ದಾರೆ. ಸೊ ಇದು ನೇರ ಸಂದರ್ಶನ ಇದೆ, ನೇರ ನೇಮಕಾತಿ ನೇರ ಸಂದರ್ಶನ ಮುಖಾಂತರ ಇಂಟರ್ವ್ಯೂ ಮುಖಾಂತರ ಭರ್ತಿಗಳನ್ನು ಮಾಡ್ಕೊತಾ ಇದ್ದಾರೆ. ಸಂಪೂರ್ಣವಾದಂಥ ಮಾಹಿತಿಯನ್ನು ಇದು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅಭ್ಯರ್ಥಿಗಳು ಈಗಾಗಲೇ ಸುಮಾರು ಪ್ಯಾರಾಮೆಡಿಕಲ್, ನರ್ಸಿಂಗ್, ಫಾರ್ಮಸಿಸ್ಟ್ಗೆ ಸಂಬಂಧಿಸಿದಂಥ ಹುದ್ದೆಗಳನ್ನು ನಿಖರವಾಗಿ ಮತ್ತು ಸ್ಪಷ್ಟವಾಗಿ ವೆಬ್ಸೈಟ್ದೊಂದಿಗೆ ಮಾಹಿತಿಗಳನ್ನು ಕೊಡ್ತಾ ಇದ್ದೇನೆ. ಯಾವುದೇ ಥರಂಥ ಫೇಕ್ ಮಾಹಿತಿಗಳನ್ನು ಇಲ್ಲಿ ಒದಗಿಸ್ತಾ ಇಲ್ಲ. ಚಾನಲ್ನ ಸಪೋರ್ಟ್ ಮಾಡಿ, ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಜೊತೆಗೆ ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಬಂದು ಜಾಯ್ನ್ ಆಗಿ ನಿಮ್ಮ ಪರ್ಸನಲ್ ಮಾಹಿತಿಗಳನ್ನು ಕೂಡ ಶೇರ್ ಮಾಡ್ಕೋಬೋದು. ಹಾಗಾದರೆ ನಾನು ತಡ ಮಾಡೋಕ್ಕೆ ಹೋಗೋದಿಲ್ಲ. ಈ ಒಂದು ಕಿಮ್ಸಲ್ಲಿ ಕರೆದಿರುವಂಥ ಹುದ್ದೆಗಳ ಬಗ್ಗೆ ಮತ್ತು ಸ್ಯಾಲ್ರಿ ಎಷ್ಟಿರುತ್ತೆ, ಕ್ವಾಲಿಫಿಕೇಷನ್ ಏನಿರುತ್ತೆ, ಎಲಿಜಿಬಿಲಿಟಿ ಏನಿರುತ್ತೆ ಎಲ್ಲನೂ ಕೂಡ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಸ್ಕ್ರೀನಲ್ಲಿ ನೋಟಿಫಿಕೇಷನ್ ಫಾರ್ ವಾಲ್ಕಿನ್ ಇಂಟರ್ವ್ಯೂ 23 ತಾರೀಕಿಗೆ ಇದು ಆದೇಶ ಬಂದಿರುವಂಥದ್ದು. ಇಲ್ಲಿ ಕಿಮ್ಸ್ ಹುಬ್ಬಳ್ಳಿ ವತಿಯಿಂದ ಆದೇಶ ಬಂದಿರುವಂಥದ್ದು. ಇಲ್ಲಿ ಏನು ಹೇಳ್ತಾರಂದ್ರೆ, ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ದಿ ಫಾಲೋವಿಂಗ್ ಕಾಂಟ್ರಾಕ್ಟುವಲ್ ಸ್ಟಾಫ್ ಆಟ್ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಸರ್ವೆಲೆನ್ಸ್ ಪ್ರೋಗ್ರಾಮ್ NCDC AMR ಮತ್ತು NCDC ಅವರ ಕರ್ನಾಟಕ ಒಂದು ಪ್ರೋಗ್ರಾಮಲ್ಲಿ ಕರ್ನಾಟಕ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹುಬ್ಬಳ್ಳಿ ಅಂದರೆ ಕಿಮ್ಸ್ ಒಳಗಡೆ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಗಳು ವಾಲ್ಕಿನ್ ಇಂಟರ್ವ್ಯೂ ಆನ್ 1ನೇ ತಾರೀಕಿಗೆ. ನೋಡಿರಿ, ನೆನಪಿಟ್ಕೋರಿ, ನಾಳೆಲ್ಲ ನಾಡ್ದೇ ಇರಬೇಕು. ಅಂದರೆ 1ನೇ ತಾರೀಕಿಗೆ 1/7/2026 1/7/2026 ಬೆಳಗ್ಗೆ 10:00 ನೀವು ಕರೆಕ್ಟಾಗಿ ಎಲ್ಲಿರಬೇಕಪ್ಪ ಅಂತಂದ್ರೆ ಡೈರೆಕ್ಟರ್ ಆಫೀಸ್, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್, ಕಿಮ್ಸ್ ಹುಬ್ಬಳ್ಳಿ. ಹೌದಾ? ಇದು KMC ಆ್ಯಂಡ್ RI ಅಂತಿದೆ, ಇದು ನೇಮ್ ಚೇಂಜ್ ಆಗಿದೆ. ಕಿಮ್ಸ್ ಹುಬ್ಬಳ್ಳಿಯಲ್ಲಿ ಇರಬೇಕಂತ. ಹುದ್ದೆಗಳು ನೋಡಿರಿ, ಫಾರ್ಮಸಿಸ್ಟ್ ಹುದ್ದೆಗಳು ಎಷ್ಟಿದಾವೆ ರೀ? ಫಾರ್ಮಸಿಸ್ಟ್ ಹುದ್ದೆಗಳು ಇದಕ್ಕೆ ಏನಾಗಿರಬೇಕು? PUC ಮೇಲೆ ಡಿಪ್ಲೊಮಾ ಫಾರ್ಮಸಿ ಕಂಪ್ಲೀಟ್ ಆಗಿರಬೇಕು, ವಿತ್ ರಿಜಿಸ್ಟ್ರೇಷನ್ ಆಗಿರಬೇಕು. ಎಕ್ಸ್ಪೀರಿಯನ್ಸ್ ಕೂಡ ಇದ್ದರೆ ಒಳ್ಳೆಯದು. ಡಿಸೈರೇಬಲ್ ಕೇಳಿದಾರ, ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕು. ಅದ್ರ ಜೊತೆಗೆ ಮತ್ತೇನಪ್ಪ ಅಂದರೆ ರೋಲ್ ಏನು ಕೆಲಸ ಅಂತಂದ್ರೆ ಕೆಲಸ ಕೊಟ್ಟಿದ್ದಾರೆ ನೋಡಿರಿ. ಡಾಟಾ ಹ್ಯಾಂಡಲ್ ಮಾಡೋದು, ಅದನ್ನು ಮಾಡೋದು, ಇದು ಮಾಡೋದು ಎಲ್ಲ ಕೊಟ್ಟಿದ್ದಾರೆ. ಸ್ಯಾಲ್ರಿ ಎಷ್ಟಿದೆ? 25,000 ರೂಪಾಯಿ ಸ್ಯಾಲ್ರಿ ಇದೆ. ಇಲ್ಲಿ ಹುದ್ದೆಗಳನ್ನು ಮೆನ್ಷನ್ ಮಾಡಿಲ್ಲ ರೀ, ಎಷ್ಟು ತೊಗೊಂಡ್ರೆ ಗೊತ್ತಿಲ್ಲ, ಜಾಬ್ ಎಷ್ಟಿದಾವೆ ಗೊತ್ತಿಲ್ಲ. ಒಟ್ಟು ಹುದ್ದೆಗಳನ್ನು ಇಲ್ಲಿ ನೋಡೋಣ, ಮುಂದೆ ಏನಾದ್ರು ಬಂದರೆ ನೋಡೋಣ. ಅದೇ ರೀತಿ ನೆಕ್ಸ್ಟ್ ಏನಪ್ಪಲ್ಲಿ ಡಾಟಾ ಎಂಟ್ರಿ ಮ್ಯಾನೇಜರ್ ಅಂತ ಕೊಟ್ಟಿದ್ದಾರೆ. ಓಕೆ, ಇದು ಎನಿ ಗ್ರ್ಯಾಜುಯೇಷನ್ ಡಿಪ್ಲೊಮಾ ಆದವರಿಗೆ ಇಲ್ಲಿ ಡಾಟಾ ಎಂಟ್ರಿ ಆಪರೇಟರ್ 20,000 ರೂಪಾಯಿ ಸ್ಯಾಲ್ರಿ ಇದೆ. ನೆಕ್ಸ್ಟ್ ನೋಡಿರಿ, ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಲ್ಯಾಬ್ ಟೆಕ್ನಿಷಿಯನ್ ನೋಡಿರಿ, ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆ ಇದೆ ರೀ. ಓಕೆ, BSc MLT 1 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು, ಅಥವಾ PUC ಮೇಲೆ DMLT 3 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. MSc ಆದವ್ರಿಗೆ ಮೊದಲೇ ಆದ್ಯತೆ ಕೊಡ್ತೀವಿ ಅನ್ನೋಕುಂತಾರ. ಇಲ್ಲಿ ನೀವು ಕ್ವಶನ್ ಕೇಳ್ಬೋದು, ನಮ್ಮ ವಿದ್ಯಾರ್ಥಿಗಳು 10th ಮೇಲೆ ಟ್ರೈ ಮಾಡ್ಬೋದೇನ್ರಿ? ಇಲ್ಲಿ 10th ಮೇಲೆ ಬರ್ದಿಲ್ಲ ರೀ, ಬಟ್ ನಿಮಗೂ ಈ ಕಡೆ ಫ್ರೀ ಇದ್ರೆ ಹೋಗಿ ಬರೋಕ್ಕೇನು ಬೇಜಾರೇನಿಲ್ಲ, ಹೋಗಿ ಬಂದ್ರೆ ಒಳ್ಳೆಯದ. ಹಂಗಂತೇಳಿ ಹೋಗಿ ಬಂದೇವಿ ಯಾಕೆ ಕೊಟ್ಟಿಲ್ರಿ ನನಗೆ ಕೇಳಕ್ಕೆ ಹೋಗಬೇಡ್ರಿ. ಇಲ್ಲಿ 10th ಮೇಲೆ ಕೇಳಿಲ್ಲ, ಇಲ್ಲಿ PUC ಸೈನ್ಸ್ ಮೇಲೆ DMLT ಕೇಳ್ಯಾನ, ಆಮೇಲೆ BSc MLT ಕೇಳ್ಯಾನ, ಆಮೇಲೆ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದಾನ. 25,000 ರೂಪಾಯಿ ಸ್ಯಾಲ್ರಿ ಐತಿ. ಜಾಬ್ ಪ್ರೊಫೈಲ್ ನೋಡಾಕುಂತಿರಲಿ, ಜಾಬ್ ಲ್ಯಾಬ್ ಟೆಕ್ನಿಷಿಯನ್ ಜಾಬ್ಗಳದ, ಟೆಸ್ಟಿಂಗ್ ಎಲ್ಲ ಮಾಡೋದು, ಡಾಟಾ ಎಂಟ್ರಿ ಇವೆಲ್ಲ ಕೊಟ್ಟಿದ್ದಾನೆ. ಓಕೆ, ಮುಂದೆ ಇನ್ನೊಂದು ಕಂಡೀಷನ್ ಹಾಕೇನ್ರಿ. ಏನು ಕಂಡೀಷನಪ್ಪ ಅಂದ್ರೆ, ಇದೊಂದು ಪ್ಯೂರ್ಲಿ ಇದೇನಪ್ಪ ಅಂತಂದರೆ ಕಿಮ್ಸ್ ಸ್ಟಾಫ್ ಎಂಪ್ಲಾಯ್ಮೆಂಟ್ ಸರ್ವೆಲೆನ್ಸ್ ಪ್ರೋಗ್ರಾಮ್ ಮೇಲೆ ಇರುತ್ತೆ. ಇದೊಂದು ಪ್ರೋಗ್ರಾಮ್ ಐತಿ, ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಪ್ರೋಗ್ರಾಮ್ ಐತಿ. ಇದು NHM ಅಂಡ್ರೆ ಇದರಲ್ಲಿ ಏನಪ್ಪ ಹೆಲ್ತ್ ಮಿನಿಸ್ಟ್ರಿಯಿಂದ ಬಂದೈತಿ. ಇದು ಪ್ಯೂರ್ ಕಾಂಟ್ರಾಕ್ಟ್ ಬೇಸಿಸ್ ಮ್ಯಾಗ ಐತಿ. ಇದರಲ್ಲಿ ಏನಪ್ಪ ಅಂತಂದರೆ ESI PF ಕಟ್ ಆಗೋದಿಲ್ಲ, ಪ್ಯೂರ್ಲಿ ಎಲ್ಲ ರೊಕ್ಕ ನಿಮ್ಗೆ ಕೊಡ್ತೀವಿ, ESI PF ಕಟ್ ಆಗೋದಿಲ್ಲ ಅಂತ ಹೇಳಾಕುಂತಾರೆ. ಆಮೇಲೆ ನೆಕ್ಸ್ಟ್ ಕಂಡೀಷನ್ ಏನಪ್ಪ ಅಂತಂದ್ರೆ, ಇವ್ರದ್ದು ಕ್ಯಾಂಡಿಡೇಟ್ ಏನಪ್ಪ ಅಂತಂದ್ರೆ, ಇವರು ವರ್ಕಿಂಗ್ ಇನ್ ಗೌರ್ಮೆಂಟ್ ಸೆಕ್ಟರ್, ಗೌರ್ಮೆಂಟ್ ಆಟೋನಮಸ್ ಮೆಡಿಕಲ್ ಕಾಲೇಜ್, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್. ನೀವೇನಾದರೂ ಆಲ್ರೆಡಿ ಜಾಬ್ ಮಾಡ್ತಾಯಿದ್ರೆ ಅಲ್ಲಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತೊಗೊಂಬರಬೇಕು, ಗೌರ್ಮೆಂಟ್ನಾಗ ಅಂಡ್ರೆ ಮಾಡ್ತಿದ್ರೆ. ಆಮೇಲೆ ನೋಡಿರಿ, ಇದಕ್ಕೊಂದು DD ಮಾಡಿರಿ, ಖರ್ಚಿಗೆ ರೊಕ್ಕ ಮಾಡ್ಕೊಂಡ್ರಿ, 500 ರೂಪಾಯಿ DD ತುಂಬಬೇಕು ನೀವು. ಶುಡ್ ಅಪ್ಲಿಕೇಶನ್ ನೋಡಿರಿ, ಕ್ಯಾಂಡಿಡೇಟ್ ಶುಡ್ ಬಿ ಸಬ್ಮಿಟ್ ಅಪ್ಲಿಕೇಶನ್ ಇನ್ ದ ಸಬ್ಸ್ಕ್ರೈಬ್ಡ್ ಅಲಾಂಗ್ ವಿತ್ ದ DD. 500 ರೂಪಾಯಿ DDದೊಂದಿಗೆ ನೀವು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಬರಬೇಕು. ನಾಳೆ ಹೋಗಿ 1ನೇ ತಾರೀಕಿಗೆ ಹೋದ್ರೆ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕು. ಓಕೆ, ಅಟ್ ದ ಟೈಮ್ ಆಫ್ ರಿಪೋರ್ಟಿಂಗ್ ನಾಳೆ ನೀವು 1ನೇ ತಾರೀಕು ಹೋಗಿರಲ್ಲ, ಅವಾಗ ಫಾರ್ಮ್ ಕೊಡ್ತಾರೆ, ಅಲ್ಲೇ ಬ್ಯಾಂಕ್ನಾಗ ರೊಕ್ಕ ತುಂಬಿಸ್ಕೊತಾರೆ. 500 ರೂಪಾಯಿ ಅಲ್ಲೇ ಹೇಳ್ತಾರೆ ನಿಮ್ಗೆ DD ತುಂಬರಿ ಅಂಥೇಳಿ. DD ತುಂಬಿ ನೀವು ಯಾರ ಹೆಸರಲ್ಲಿ? ದ ಡೈರೆಕ್ಟರ್ ಕಿಮ್ಸ್ ಹುಬ್ಬಳ್ಳಿ ಇವ್ರ ಹೆಸರಲ್ಲಿ 5 ರೂಪಾಯಿ DD ತುಂಬಬೇಕು.
TAD ಕೊಡೋಂಗಿಲ್ಲ. 2 ಗಂಟೆ ಒಳಗಡೆ ನೀವು ರಿಪೋರ್ಟಿಂಗ್ ಆಫ್ಟರ್ 2 PM ನಾಟ್ ಕನ್ಸಿಡರ್. 2 ಗಂಟೆ ಒಳಗಡೆ ನೀವು ಏನಿದ್ರು ಮಾಡ್ಕೋಬೇಕು ನೋಡಿರಿ. ಏನಾದರೂ ಯೂಸ್ ಆಗೋಂಗಿದ್ರೆ ಖಂಡಿತವಾಗಿ ಹೋಗ್ರಿ.